ಆ ಲೇಪನು ರಾಮನೂ ಇಬ್ಬರನ್ನು ಮನೆಯಿಂದ ಆಚೆ ಹಾಕ್ಬಿಟ್ಟೆ. ನಾನು ಬಿಡಲಿಲ್ಲ, ಆಚೆ ನಡೀರಿ ಅಂತೇಳಿ ಕಳಿಸ್ಬಿಟ್ಟೆ. ನಾನು ಅವತ್ತೇ ಹೇಳಿದೆ ನಿನಗೆ, ಅವ್ರಿಗೆ ಭಾಳ ದೌಲತ್ ಬಂದ್ಬಿಟ್ಟೈತೆ, ನಾವಿಬ್ಬರು ಕೆಲಸ ಕೊಡ್ಸಿದ್ಕೆ ಕೆಲಸ ಕೊಡಿಸ್ಬಾರ್ದಾಗಿತ್ತು, ಕೊಡಿಸಿದ್ವಿ. ಅವತ್ತು ಯಾವುದೇ ಕಾರಣಕ್ಕೂ ಅವ್ರು ಓದಿರೋ ಮೇಲೆ ಯಾವುದೇ ಕಾರಣಕ್ಕೂ ಕೆಲಸ ಆಗ್ತಿರ್ಲಿಲ್ಲ, ರೆಕಮೆಂಡ್ ಮೇಲೆ ಕೆಲಸ ಆಗಿರೋದು ಅವ್ರಿಗೆ. ಅದೇ ಮತ್ತೆ ಅವಳೇನು ಓದಿ ದಬಾಕಿದ್ಲಪ್ಪ, ಏನು ಪರ್ಸೆಂಟೇಜ್ ಇತ್ತಪ್ಪ ಅವಳು ಓದಿರೋದ್ರಾಗ, ಏನು ಚೆನ್ನಾಗಿತ್ತಪ್ಪ? ಯಾವ ಪರ್ಸೆಂಟೇಜ್ ಇಲ್ಲ, ಎಂಥದ್ದು ಇಲ್ಲ. ಅವಳು ಏನು ಕೆಲಸ ಮಾಡ್ತಿದ್ಲು? ಅವಳಿಗೆ ಏನು ಓದೋಕ್ಕೆ ಬರೋದಿಲ್ಲ. ಏನೋ ಬಿಡು ಹೋಗ್ಲಿ ಅಂತೇಳಿ ರಾಮ ಮುಖ ನೋಡ್ಕೊಂಡು ನನ್ನ ಕೆಲಸ ಕೊಡಿಸಿದ್ರೆ ಅವಳು ಇವತ್ತು ಹೆಂಗೆ ಮಾತಾಡೋದ್ಲೇ, ನಿನ್ನಿಂದ ಏನು ಅಲ್ಲ ಕಣೆ ನನಗೆ ಕೆಲಸ ಆಗಿದ್ದು, ನಾನು ಓದಿದ್ದೀನಿ ಕೆಲಸ ತಗೊಂಡಿದ್ದೀನಿ, ನನ್ನ ಗಂಡನೂ ಓದಿದ ಕೆಲಸ ತಗೊಂಡ ಕಣೆ. ಏನು ನಮಗೇನೇನು ಪುಕ್ಸಟ್ಟೆ ಬಂದಿಲ್ಲ ಕಣೆ, ನಾವು ದಿನ ಕೆಲ್ಸಕ್ಕೆ ಹೋಗ್ತೀವಿ ಅದಕ್ಕೆ ಸಂಬಳ ಕೊಡ್ತಾರೆ ಕಣೆ, ಏನು ನೀನು ಹಿಂಗೆ ಕೆಲಸ ಕೊಡಿಸ್ತೀಯ ನಮಗೆ ಅಂತೇಳಿ ಜೋರು ಮಾಡಿದ್ಲ. ಅದಕ್ಕೆ ನಾನು ಮನೆ ಬೀಗ ಹಾಕ್ತೆ. ಮನೆಗೆ ಬೀಗ ಹಾಕಿ ಎಲ್ಲನ ಏನೋ ಬಾಡಿಗೆ ಮನೇಲಿ ಯಾವುದೋ 10-12 ರೂಪಾಯಿ ಅಂತೆ, ಅದಕ್ಕೆ ಹೋಗಿ ಕಟ್ಲೇಳು, ಅದಕ್ಕೆ ಎಲ್ಲನ ಸಾಮಾನು ತಗೊಂಡು ಹೋಗ್ತೀವಿ ಅಂದ್ರೆ ತಗೊಂಡು ಹೋಗಮ್ಮ ನೀನು ಅಂತೇಳಿ ಬೀಗ ಕೊಟ್ಟೆ, ಎಲ್ಲ ತಗೊಂಡು ಹೋದ್ರು. ಬೀಗ ಹಾಕಿದ್ದೀನಿ. ಇರಲೇಳಲ್ಲ, ಇರಲೇಬೇಕಂದ್ರೆ ನಾವೇ ಯೂಸ್ ಮಾಡ್ಕೊಳಕ್ಕಾಗುತ್ತೆ, ಇಲ್ಲ ಅಂತಂದರೆ ಯಾರಿಗಾದ್ರೂ ಬಾಡಿಗೆ ಗಿಡಿಗೆ ಕೊಡೋಕ್ಕಾಗುತ್ತೆ. ಅವತ್ತೆ ಎರಡು ನಡ ಮಧ್ಯೆ ಗೋಡೆ ತೆಗೆದು ಅಷ್ಟು ಒಂದೇ ಮಾಡ್ಕೊಂಬನಂತೆ. ಸುಮ್ಮನೆ ಆಡಂಬರ ಆಗುತ್ತೆ, ಬೇಡ ಸಾಕಿರಲಿ, ಇದೇನೇ 2 ರೂಮ್ ಹಾಲು ಅಡುಗೆ ಮನೆ ಎಲ್ಲ ಚೆನ್ನಾಗೈತೆ, ಇದೇ ಇರಲಿ ಅಂತ ರಂಜಿ ಅಕ್ಕ. ಎಷ್ಟು ಜಂಬ ಇರ್ಬೇಕು ಅವಳಿಗೆ. ಅಲ್ಲ ಬೇರೆ ಮನೆ ಮಾಡೋಕ್ಕಾಗಿ ನಾ ಹಿಂಗೆ ಸುಳ್ಳು ಹೇಳಿ ನಾಟಕ ಮಾಡ್ಕೊಂಡವಳೆ. ಬೇರೆ ಮನೆ ಮಾಡೋಕ್ಕಾಗಿ ಕಣ್ಭೂಮಿ ಅವಳು ಈ ರೀತಿ ಮಾಡಿರೋದು. ಅವಳಿಗೆ ಹಿಂಗೆ ಕೆಲಸ ಇರುತ್ತೆ ಬಿಡು, ನಾನು ಚೆನ್ನಾಗಿರೋ ಮನೆ ಮಾಡ್ಕೊಂಡು ಚೆನ್ನಾಗಿರ್ಬೋದು ಅಮ್ಮಂಗೆ ಆಗೈತೆ. ಕೆಲಸ ಯಾವ ಸಮಯದಲ್ಲಿ ಹೋಗುತ್ತೆ ಹೆಂಗಾಗುತ್ತೆ ಅಂತೇಳಿ ಗೊತ್ತಿಲ್ಲ ಅವಳಿಗೆ. ನಾನಿವಾಗ ಮನ್ಸು ಮಾಡಿದ್ರೆ ತೆಗಿಸ್ತೀನಿ, ನಾನು ಬಿಡೋದಿಲ್ಲ ಯಶು, ನಾನು ತೆಗಿಸ್ತೀನಿ. ನಾನೀಗ ಮನ್ಸಿಗೆ ಹಾಕೊಂಡಿದ್ದೀನಿ ಅಂದರೆ ತೆಗಿಸ್ತೀನಿ. ನನ್ನ ಕೈಯಲ್ಲಿ ನನ್ನ ಎಂಡವರಲ್ಲೇ ಇರುತ್ತೆ ಎಲ್ಲನ. ನಾನು ಏನು ಬೇಕಾದ್ರೂ ಮಾಡ್ಬೋದು, ನಾನು ಬಿಡು ಹಂಗೆ ಮಾಡಬಾರ್ದು. ಏನೋ ಅವತ್ತು ನನ್ನಿಂದ ಒಳ್ಳೇದು ಮಾಡಿದ್ದೀನಿ, ಇವತ್ತು ನನ್ನಿಂದಲೇ ಕೆಟ್ಟದ್ದು ಮಾಡಬಾರ್ದು ಅಂತ ಅನುಸರಿಸಿದ್ದೀನಿ. ಆದರೆ ಇವಳು ಹಿಂಗೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ನಾನು ಬಿಡೋದಿಲ್ಲ. ಹಿಂಗೆ ಮಾಡಿದವ್ರಿಗೆ ಮಾಡಿ ತೋರಿಸಿದ್ರೇನೆ. ಅಮ್ಮ ನೋಡಿ ಹೆಂಗೆ ಹೇಳ್ತೈತೆ, ಹೆಂಗೆ ಮಾತಾಡ್ತೈತೆ ನೋಡಿ, ಬಾಯಿಗೆ ಬಂದಂಗೆ ಹೆಂಗೆ ಮಾತಾಡ್ತೈತೆ. ಏನು ನಿನ್ನಿಂದ ಅಲ್ಲ ಕಣೆ, ಏನು ನೀನೇ ದೊಡ್ಡದು ಅಂತ ಹೇಳ್ಬೇಡ, ಹಂಗೆ ಹಿಂಗೆ ಅಂತ ಮಾತಾಡ್ತೈತಿ. ನನ್ನ ಕೆಲಸದಿಂದ ತಗ್ಸು, ಮನೆಯಿಂದ ಹಸಿಗೆ ಹೆಂಗೆ ಕಳಿಸ್ತಾ ಕೆಲಸದಿಂದ ಹಂಗೆ ತಗ್ಸಿದ್ರೆ ಮತ್ತು ಬುದ್ಧಿ ಕಳಿಸಿದ್ರೆ ಮತ್ತು ಗೊತ್ತಾಗೋದು. ಹಿಂಗೆ ಜಂಬ ಬಿಡೋರಿಗೆ ಇದ್ದಾಗ ಮೆರಿಬಾರ್ದು, ಇದ್ದಾಗ ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳಿ ಕೆಲಸದಿಂದ ತಗ್ಸಿದ್ರೆ ಮತ್ತೆ ಗೊತ್ತಾಗೋದು. ಭೂಮಿ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಕೆಲಸದಿಂದ ತೆಗಿಸ್ಬೇಕಷ್ಟೇ. ನಾನು ಅವ್ನಿಗೆ ಆಲೇ ಹೇಳಿದ್ದೀನಿ, ಅವನು ಅಲ್ಲೋ ಇಲ್ಲೋ ಲಂಚ ಕೀಳೋದು ತಗೊಂತಾ ಇದ್ದಾನೆ, ಲಂಚ ತಗೊಂತಾ ಇದ್ದಾನೆ ರಾಮು. ಲಂಚ ತಗೊಳ್ಳೋದು ಬಿಟ್ಟು ಕೆಲಸ ಮಾಡು ಅಂತ ಹೇಳಿದ್ದೆ ಅವಾಗ. ಹಂಗೆ ಹಿಂಗೆ ಅಂತ ಮಾತಾಡಿದ್ದ, ನನ್ನ ಮೇಲೆ ಜಗಳ ಮಾಡಿದ್ದ. ಲಂಚ ತಗೊಂಡು ಅವ್ನು ಲಂಚ ತಗೊಂಡೇನೆ ಅಷ್ಟು ದುಡ್ಡು ಮಾಡ್ಕೊಂಡಿದ್ದ. ನಾವು ಇಬ್ಬರು ಗಂಡ ಹೆಂಡತಿ ದುಡಿಯೋದಿಲ್ಲ, ಅಷ್ಟು ಒಂದು ಲಂಚ ತಗೊಂತಾನೆ ಗೊತ್ತೇ. ಮತ್ತು ನನಗೂ ಗೊತ್ತೇಳಿದು ಲಂಚ ತಗೊಳ್ತಾ ಇರೋ ವಿಷಯ. ಅವನೆಲ್ಲದ್ರಲ್ಲೂ ಲಂಚ 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 ಅಂತೇಳಿ ಕೈ ಒಡ್ಡಿ ಎಲ್ಲರ ಹತ್ರನೂ ಯಾವುದೇ ಒಂದು ಕೆಲಸಕ್ಕಾಗಲಿ ಎಲ್ಲಾನ ಇಷ್ಟು 5,000ಕ್ಕಾಗ ಅಂತ ಕೆಲಸನ 10,000ಗೆ ಇಸ್ಕೊತಾ ಇದ್ದಾನೆ. ಹಂಗೆ 2,000ಕ್ಕಾಗ ಅಂತ ಕೆಲಸ 5,000 6,000 ಹಿಂಗೆ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟು ಸುಮ್ಮನೆ ತಗೊಂತಾ ಇದ್ದಾನೆ. ನನಗೂ ಗೊತ್ತು ಅವ್ನು ಲಂಚ ತಗೊಳ್ತಾ ಇರೋ ವಿಷಯ. ಅವ್ನು ಲಂಚ ತಗೊಂಬೇಕಾದ್ರೆ ರೆಡ್ ಹ್ಯಾಂಡಸಿಗೆ ಬಿದ್ದು ಅವ್ನು ಹೆಂಗೆ ಬೇಕಂಗೆ ಮಾಡಲಿಲ್ಲ ನೋಡು. ಅವಳನ್ನು ತೆಗಿಸ್ತೀನಿ, ಅವನು ತೆಗಿಸ್ತೀನಿ. ಅವಳು ಹಂಗೆ ಪ್ರತಿಯೊಂದು ಅಂಗನವಾಡಿಯಿಂದ ಎಲ್ಲ ರೇಷನ್ ಓದ್ಕೊಂಬತ್ತಾಳೆ. ಎಲ್ಲ ಓದ್ಕೊಂಬಂದು ಅವಳು ಮಾಡ್ತಾ ಇರೋದು. ನನಗೂ ಗೊತ್ತೈತೆ, ಅವಳನ್ನ ರೆಡ್ ಹ್ಯಾಂಡಾಗಿ ಹಿಡಿತೀನಿ. ಎಲ್ಲ ಪ್ರತಿಯೊಂದು ತಗೊಬತ್ತಾಳೆ. ನಾನು ನೋಡಿದ್ದೀನಲ್ಲ, ಎಲ್ಲನ ತಗೊಂಬಂದು ಅಕ್ಕಿ ಅದು ಇದು ಮಾರ್ಕೊಂತ ಇರ್ತಾಳೆ. ಮಕ್ಳಿಗೆ ಕೊಟ್ಟಿರೋ ಅಂಥ ರೇಷನ್ ಎಲ್ಲ ತಗೊಂಬತ್ತಾಳೆ. ನಾನು ನೋಡಿದ್ದೀನಿ ಎಲ್ಲ ತಗೊಂಬಂದು ಮಾಡ್ತಾ ಇರೋದ. ಎಲ್ಲ ನಿಯತ್ತಾಗಿ ಮಾಡೋರು ಇದ್ದಾರೆ, ಆದರೆ ಹಿಂಗೆ ಮಾಡಿ ಕೆಲಸ ಕಳ್ಕೊಳ್ಳೋರು ಇದ್ದಾರೆ. ನಿಯತ್ತಾಗೆ ಕೆಲಸ ಮಾಡ್ಬೇಕು, ಯಾವುದೇ ಆಗಲಿ ಕೊಟ್ಟಿರೋ ಅಂಥ ಕೆಲಸನ ನಮ್ಮ ಕೆಲಸ ನಾವು ನಿಯತ್ತಾಗಿ ಮಾಡ್ಕೊಂಡು ಹೋದರೆ ಯಾವ ತೊಂದರೆನೂ ಆಗಲ್ಲ, ಏನೂ ಆಗೋದಿಲ್ಲ. ಕೆಲಸದಿಂದ ತೆಗಿಸ್ಬೇಕು, ತೆಗಿಸ್ಲಿಲ್ಲ ಅಂದರೆ ಇದು ನೆಟ್ಕಾಗೋದಿಲ್ಲ, ನಮಗೆ ಅವ್ರು ಮರ್ಯಾದೆ ಕೊಡೋದಿಲ್ಲ. ಅಲ್ಲ ಅವ್ರು ನನಗೇನೋ ಅವ್ರೇನು ದೊಡ್ಡದಾಗೆ ನಮಗೆ ನಾವೇ ದೊಡ್ಡಿದ್ದು ಅಂತ ಏನು ನಾವೇನು ಹೇಳ್ತಾ ಇಲ್ಲ. ಏನೋ ಬಿಡು, ಏನೋ ಅವತ್ತು ನಮ್ಮ ಕಷ್ಟಕ್ಕಾಗಿದ್ರಲ್ಲ ಅಂತೇಳಿ ನೆನೆಸ್ಕೋಬೇಕು. ನೆನೆಸ್ಕೊಂಬಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರು ಮಾತಾಡಬಾರ್ದು. ಈಗ ಮಾತಾಡ್ಸಲ್ವ, ಇಷ್ಟ ಇಲ್ಲ ಅಂದರೆ ಬೇಡ. ಮಾತು ಯಾಕೆ ಇಷ್ಟ ಮಾತಾಡಬಾರ್ದು. ನೀವಿಂದ ಏನಲ್ಲ, ನಿಮ್ಮಿಂದ ಹಂಗೆ ಹಿಂಗೆ ಇವೆಲ್ಲ ಮಾತುಗಳೆಲ್ಲ ಏನು ಬೇಡ. ಆ ಮಾತುಗಳು ಬೇಡ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಅವ್ರು ನಮ್ಮನ್ನು ಮಾತಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಾತಾಡಬಾರ್ದು. ಮಾತು ಇದೆಯಲ್ಲ, ಮಾತು ಎಲ್ಲಿಗೆ ಹೋಗಿ ಎಲ್ಲಿ ಬರುತ್ತೆ, ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತೇಳಿ ನೋಡಿ ಮಾಡಿ ಮಾತಾಡಬೇಕು. ಅದೇ ಮತ್ತೆ ಅದನ್ನೆಲ್ಲ ಯೋಚನೆ ಮಾಡಬೇಕು. ಯೋಚನೆ ಮಾಡೋ ಅಂಥ ಶಕ್ತಿ ಇಲ್ಲ ಅವ್ರಿಗೆ. ಹೆಂಗೆ ಬೇಕಾ ಹಂಗೆ ಮಾತಾಡ್ತಾರೆ. ಅಯ್ಯೋ ಅವ್ರದ್ದು ಕತೆ ಭಾಳ ಐತೆ, ಹೇಳಿದ್ರೆ ಇವತ್ತು ಆಗ್ಲಲ್ಲ ಸಾಲದು. ಅವರು ಅಯ್ಯೋ ಇವ್ರು ನೀನು ಮಾತಾಡ್ಸೋದು, ನಾವು ಇವ್ರೇನೇನು ದೊಡ್ಡ ಇದ, ನಾವು ಅವ್ರಿಗಿನ ನಾವು ಇಬ್ಬರು ಗೌರ್ಮೆಂಟ್ ಕೆಲಸದಲ್ಲಿದ್ದೀವಿ, ನಾವು ಅವ್ರಿಗಿನ ಏನು ಕಮ್ಮಿ ಇಲ್ಲ, ನಾವು ಹಂಗೆ ನಾವು ಹಿಂಗೆ. ಅಯ್ಯೋ ಭಾಳ ಇದ್ದಾರೆ ಅವರು. ಏನೇ ಅಂದ್ರೂ ಅವರು ಒಂಥರ ಜನ ಒಳ್ಳೆಯವರಲ್ಲ ಅವರು. ಮತ್ತೆ
ಅಲ್ಲ ಅವ್ರೇನು ನಿಮ್ಮನ್ನೇನು ದೊಡ್ಡದಾಗೆ ಗಳಪ್ಪ ಇವ್ರು ದೊಡ್ಡ ಇದು ಅಂತ ಹೇಳಿ ಮಾತಾಡಿಸ್ಬೇಕು ಅಂತ ಏನಿಲ್ಲ. ಏನೋ ನಮ್ಮ ಕಷ್ಟಕ್ಕೆ ಆಗ್ತಾರಲ್ಲ ಬಿಡು, ಅವರು ನಾವು ಚೆನ್ನಾಗಿರ್ಬೇಕಲ್ಲ ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೆ. ಯೋಚನೆ ಮಾಡಿ ಮಾತಾಡ್ಬೇಕು. ಸುಮ್ಮನೆ ಬಾಯಿ ಐತೆ ಅಂತೇಳಿ ಹೆಂಗೆ ಬೇಕಂಗೆ ಮಾತಾಡಿದ್ರೆ ಯಾರು ಕೇಳ್ತಾರೆ ಇವಾಗಿನ ಕಾಲದಾಗೆ? ಅಲ್ಲ ನೀವು ಸುಮ್ಮನಿದ್ರೆ ಇರ್ಬೋದಾಯ್ತು. ಅದಕ್ಕೆ ಮತ್ತೆ ಬಿದ್ದಾರ್ಗೆ ದಂಡ ಕೊಟ್ಟರೆ ಅದನ್ನೇ ತಂದು ನಮಗೆ ಬಿಟ್ಟರು ಅಮ್ಮಂಗೆ ಆತು. ಅದೇನೋ ಹೇಳ್ತಾರಲ್ಲ ಗಾದೆ, ಅದು ಸುಮ್ಮನೆ ಸುಳ್ಳಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಬಿದ್ದಾರಿಗೆ ಬಿಸಿನೀರು ಕೊಟ್ಟರೆ ಎದ್ದು ಬಂದು ನಮಗೆ ಉಗ್ಗಿದ್ರು ಅಮ್ಮಂಗೆ ಆತಷ್ಟೇ. ಯಾಕಂದ್ರೆ ಅದೇ ಹೇಳ್ತಾರ ಅವನ್ನೆಲ್ಲಾನ. ಇಲ್ಲ ಸುಮ್ಮನೆ ಸುಳ್ಳಲ್ಲ ಹೇಳಿರವೆಲ್ಲ. ಅಷ್ಟು ಜಂಬ ಕಾಣತ್ತೆ ಅವಳಿಗೆ. ಜಂಬ ಇರೋದ್ರಿಂದ ಹಂಗೆ ಮಾಡ್ತಾಳೆ. ಅವಳು ಅವನ್ನ ಹಾಳು ಮಾಡಿದಾಳೆ. ಅವಳು ದುಡಿ ಹಂಗಾದ್ಲ, ಅವಳು ಮಾತು ಕೇಳೋಣ ಅಂತ ಹೇಳಿ ಅವನ್ನ ಅಷ್ಟು ಇವಾಗ ಒಂಥರ ಅವಳನ್ನ ಬಿಟ್ಟು ಅವ್ರಿಗೆ ಆಗಬಾರ್ದು. ಅವಳ ಮಾತು ಮೀರಬಾರ್ದು. ಹಂಗೆ ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಹಂಗೆ ಇಕ್ಕೊಂಡವಳೆ. ರಾಮು ಒಳ್ಳೆಯವನು. ಇವತ್ತು ನಾನು ಅವನ್ನ ಒಳ್ಳೆಯನು ಅಂತಲೇ ನಾನು ಹೇಳೋದು ಅವನ್ನ. ಅವನ ಹತ್ರ ಒಳ್ಳೆ ಮನಸ್ಸೇ ಇರೋದು, ಆದರೆ ಕೆಡ್ಸಿರೋದು ಅವಳೇನೆ. ಅವಳಿಗೆ ದುಡ್ಡು ನೋಡ್ಬಿಟ್ಲಲ್ಲ, ಕೆಲ್ಸಕ್ಕೆ ಹೋಗ್ಬಿಟ್ಲಲ್ಲ, ಬಿಡು ಯಾರ್ದೇನು ನಾನು ಹೆಂಗೆ ಬೇಕಾದ್ರೂ ಇರ್ಬೋದು. ಯಾರನ್ನು ಮಾತಾಡ್ಸಿ ಏನಾಗಬೇಕಾಗೈತೆ, ನಾನು ಹೆಂಗೆ ಬೇಕಾದ್ರೂ ಇರ್ಬೋದು ಅಂತ ಹೇಳಿ ಈ ರೀತಿ ಅವಳು ಯೋಚನೆ ಮಾಡಿರೋದು. ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಅವಳು ಹಿಂಗಿರೋದು. ಅಯ್ಯೋ ಎಂಥ ಜನಗಳು ಇರ್ತಾರೆ ಅವಳು ಹಂಗೆಲ್ಲ ಯೋಚನೆ ಮಾಡಿ ಅವನ್ನ ಹಾಳು ಮಾಡಿರೋದು. ಅವಳು ಯಾವಾಗ ದುಡ್ಡು ನೋಡ್ಬಿಟ್ಲ, ಕೆಲ್ಸಕ್ಕೆ ಹೋಗ್ಬಿಟ್ಲ ಅಲ್ಲ, ಅವನು ಯಾವಾಗ ಲಂಚ ಎಲ್ಲ ತಗೊಂಬಂದು ಯಾವಾಗ ಕೊಟ್ಬಿಟ್ನ, ದುಡ್ಡು ನೋಡ್ಬಿಟ್ಲಲ್ಲ, ಇವಾಗೆಲ್ಲ ಟೌನ್ನ ಒಂದು ಸೈಟ್ ತೊಗೊಬಿಟ್ಲಂತೆ. ಸೈಟ್ ತೊಗೊಂಡು ಒಂದು ಸ್ವಲ್ಪ ಒಡವೆ ಗಿಡವೆ ಮಾಡಿಸ್ಕೊಂಡವಳೆ. ಕೈಯಾಗ ದುಡ್ಡು ಬೇರೆ ಇಕ್ಕೊಂಡವ್ರೆ ಸ್ವಲ್ಪ. ಯಾರ್ದೇನು ಅಂತಾರೆ ಇವಾಗ. ಅಷ್ಟೇ. ಇವಾಗ ನೋಡು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಇವಾಗ ಅವರು ಉದ್ಧಾರ ಆಗ್ತಾ ಇದ್ದಾರೆ, ಲಂಚ ತಗೊಂತಾ ಇದ್ದಾರೆ. ಹಾಕಿಸ್ಬೇಕು. ಅವ್ರು ಮಾಡ್ತಿರೋ ತಪ್ಪೇನೆ. ಏನು ಬಿಡಪ್ಪ, ಅವ್ರು ನಿಯತ್ತ ಕೆಲಸ ಮಾಡ್ತಾರೆ, ನಾವು ಇನ್ನೇನು ಅವ್ರ ಕೆಲ್ಸಕ್ಕೆ ಇದು ಮಾಡೋಣ ಅಂಬಲ್ಲ. ಆದ್ರೆ ನಿಯತ್ತ ಕೆಲಸ ಮಾಡೋದು ಬಿಟ್ಟು ಅವ್ನು ಲಂಚ ತಗೊಂತಾ ಇದ್ದಾನಲ್ಲ, ಅದು ತಪ್ಪೇನೆ ಅವ್ನು ಮಾಡ್ತಾ ಇರೋದು. ಅವ್ನೇನಾಯ್ತು ಅವ್ನು ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ಎಲ್ಲೋದ್ರೂ ಈ ಲಂಚ 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 ಅಂತ ಕೈ ಒಡ್ತಾನೆ ಇರ್ತಾರೆ. ಗೌರ್ಮೆಂಟು ಎಷ್ಟು ಕೊಟ್ಟರು ಸಾಲದು ಈ ಲಂಚ ತಗೊಂಬರ್ಗಂತೂ. ನಿಯತ್ತ ಕೆಲಸ ಮಾಡೋರು ಒಯ್ದಾರೆ, ಯಾವಾಗ್ಲೂ ಎಂಜಲ್ ಕಾಸಿ ಕೈ ಒಡ್ಡ ಅಂತ ಜನನೂ ಒಯ್ದಾರೆ. ಎಂತೆಂಥ ಜನ ಇರ್ತಾರಪ್ಪ. ಅಲ್ಲ ಬಿಡು, ನಮಗೆ ನಾವೇನೋ ಒಂದಿನದ ಕುಳ್ಗೋಸ್ಕರ ವರ್ಷದ ಕುಳ್ ಕಳ್ಕೊಂತೀವಲ್ಲ ಅಂತ ಹೇಳಿ ಸ್ವಲ್ಪನೇ ಯೋಚನೆ ಮಾಡಲ್ಲ. ಕೈ ಓಡ್ತಾ ಇರ್ತಾರೆ. ಯಾವ್ದಕ್ಕನಾಗಲಿ ಎಲ್ಲೇ ಹೋಗ್ಲಿ ದುಡ್ಡು 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 ದುಡ್ಡು, ಅದು ಕಟ್ಟಬೇಕು ಇದು ಕಟ್ಟಬೇಕು. ಆ ಸರ್ಕಾರದ ರೂಲ್ಸ್ ಇಲ್ಲ ಅಂದ್ರೂ ಅಲ್ಲ, ರೂಲ್ಸ್ ಇರತ್ತ ಕಟ್ಟಾನ, ರೂಲ್ಸ್ ಇಲ್ಲ ಅಂದ್ರೂ ಒಂದೊಂದು ಕಡಿಕೆ ಕೈ ಓಡ್ತಾ ಇರ್ತಾರೆ. ಎಲ್ಲೋದ್ರು ಅದೇ ಎಲ್ಲೋದ್ರು ಯಪ್ಪ. ಊರಾಗೆ ಗ್ರಾಮ ಪಂಚಾಯತಿ ಅಂತೀವಿ, ಗ್ರಾಮ ಪಂಚಾಯತಿ ಆಗಿದ್ದೀವಿ, ಎಲ್ಲದಕ್ಕೂ ಬರೀ ಲಂಚ ಲಂಚ ಲಂಚ. ಒಂದು ಖಾತೆ ಮಾಡೋದ್ರಿಂದ ಹಿಡ್ದು ಒಂದು ಯಾತಾನ ಒಂದು ಮನೆಗೆ ಯಾಕೆ ಮಾಡಿಸ್ಕೋಬೇಕು ಅಂದ್ರೂ ಒಂದು ಗ್ರ್ಯಾಂಟ್ ಆಗಲಿ ಏನೇ ಮಾಡ್ಕೊಂತೀವಿ ನಮ್ಮ ಮನೆಗೆ ಸೌಕರ್ಯ ಅಂದ್ರೆ ಹಳ್ಳಿಗೆ ಒಳ್ಳೇದಾಗಲಿ ಹಳ್ಳಿ ಜನಗಳಿಗೆ ಅಂತ ಹೇಳಿ ಏನೋ ಗೌರ್ಮೆಂಟು ಊರಾಗೆ ಮಾಡಿರುತ್ತೆ. ಅದು ಬಿಟ್ಬಿಟ್ಟು ಗೌರ್ಮೆಂಟ್ ರೂಲ್ಸ್ ಇರೋದೇ ಒಂದಾದರೆ ಇವ್ರು ಮಾಡೋದೇ ಒಂದು. ಎಲ್ಲ ಕಡೆಗೂ ಹಿಂಗೇನೆ ಬರೀ ಕೈ ಒಡ್ತಾ ಇರ್ತಾರೆ. ತಗೊಂಡ್ರೆ ಮತ್ತೆ ಮುಂದುವರಿಯೋಕ್ಕಾಗೋದು. ಲಂಚ ತಗೊಂಡಿಲ್ಲ ಅಂದರೆ ಯಾರು ಮುಂದುವರಿಯೋಕ್ಕಾಗ್ತಾರಮ್ಮ? ನೀಯತ್ತ ಕೆಲಸ ಮಾಡ್ತಾರೆ, ಯಾರು ಮುಂದುವರಿಯಲ್ಲ ಅಂತಾರೆ. ಎಲ್ಲೋದ್ರೂ ಅಷ್ಟೇ. ಎಲ್ಲನ ಹೋಗು ಇಂಥದ್ದಿದ್ದೇ ಇರುತ್ತೆ, ಏನು ಮಾಡೋದು. ಈಗ ಯಾರೋ ಒಬ್ಬರು ಒಳ್ಳೆ ಚೆನ್ನಾಗೇ ನಿಯತ್ತ ಕೆಲಸ ಮಾಡೋರು ಇದ್ದಾರೆ. ಹಿಂಗೆ ಇವಾಗ ಅರ್ಧ 100ಕ್ಕೆ ಒಂದು 50% ನಿಯತ್ತ ಕೆಲಸನೂ ಮಾಡ್ತಾರೆ, ಒಂದು 50% ಈ ರೀತಿ ಎಂಜಲ್ ಕಾಸಿ ಕೈ ಒಡ್ಡ ಅಂತ ಜನನೂ ಇದ್ದಾರೆ. ಅಲ್ಲ, ನಮಗೆ ಸರ್ಕಾರ ಕೊಡೋದಲ್ಲ, ಸಿಗಿ ಬಿದ್ದರೆ ಹೆಂಗೆ ಏನು ಯೋಚನೆ ಮಾಡೋದೇ ಇಲ್ಲ. ಒಟ್ಟಿನಲ್ಲಿ ದುಡ್ಡು 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 ಎಲ್ಲದಕ್ಕೂ ಅಂತಿರ್ತಾರೆ ಅಷ್ಟೇ. ಇನ್ಮೇಲೆ ನೋಡೋಣ, ನೋಡಿ ಒಂದು ಕೆಲಸ ಹೋಗ್ಬೇಕು. ನಾನು ಹೇಳಿದ್ದೀನಿ ಅವಾಗಲೇ, ಹಿಂಗೆ ಮಾಡಬೇಡ ಕಣೋ, ನೀನು ಯಾರೋ ನನ್ನ ಕೇಳೋಕ್ಕೆ ಅಂತ ಅಂದ ಅವಾಗಲೇ ಅವ್ನು. ನನಗೆ ಆವಾಗಲೇ ಅವನ ಮೇಲೆ ಬೇಜಾರಾಯಿತು. ಕೆಲಸ ತೆಗಿಸ್ಬೇಕು, ಅವಳನ್ನ ತೆಗಿಸ್ಬೇಕು, ಅವನು ತೆಗಿಸ್ಬೇಕು. ಹಂಗಾದ್ರೆ ಬುದ್ಧಿ ಬರೋದು. 12,000 ರೂಪಾಯಿ ಮನೆ ಬಾಡಿಗೆ ಮಾಡಿರೋದಲ್ಲ, ಅದನ್ನ ಹೆಂಗೆ ಕಟ್ತಾರೆ ಗೊತ್ತಾಗುತ್ತೆ. 12,000 ರೂಪಾಯಿ ಏನು ಕಟ್ಟೋದಾಗುತ್ತೆ ಅಂತ ಮಾತಾಡೋಳಂತೆ. 12,000 ರೂಪಾಯಿ ಮನೆ ಬಾಡಿಗೆ ಮಾಡಿದ್ದೀನಿ ಕಣೆ, ಏನು ನಿನ್ನ ಮನೆ ಅಲ್ಲ ಇರೋದು, 12,000 ರೂಪಾಯಿ ಬಾಡಿಗೆದು ಅಂತ ಮಾತಾಡ್ತಾಳೆ. ನನ್ನ ಹತ್ರ ಬೀಗ ಕೊಡು ಅಂತ. ತಾನು ನಡಿ ಆಚೆಗೆ ಬೀಗ ತೆಗ್ದಿದ್ದೀನಿ, ಸುಮ್ಮನೆ ಮಾತಾಡಬೇಡ ಅಂತೇಳಿ ಬೈದು ಬಂದಿದ್ದೀನಿ. ನೋಡ್ತಾ ಇರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.